ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀಮತಿ ಶ್ರೀ ದೇವಿ ಭವಾನಿ ಚೆಲ್ಲಯ್ಯ ಬಾಬು ಅವರ ಮೊಮ್ಮಗ ನಾಮಕರಣ ಅದ್ದೂರಿಯಾಗಿ ನಡೆಯಿತು. ನಾಮಕರಣ, ಕೇಕ್ ಕಟ್ಟಿಂಗು, ಫೋಟೋಶೂಟು ಮತ್ತು ನೇಮಿಂಗು ಎಲ್ಲನೂ ಚೆನ್ನಾಗಾಯ್ತಲ್ಲ. ಭಾಗ 1 ಭಾಗ 2ನಲ್ಲಿ ಈ ವಿಡಿಯೋದಲ್ಲಿ ಡಿನ್ನರ್ ಪಾರ್ಟಿ ಮತ್ತು ಶೆಲ್ಟನ್ ಗಾರ್ಡ್ನ ಸುತ್ತಮುತ್ತಲಿನ ಪ್ರದೇಶ ಅವನ್ನೆಲ್ಲ ತೋರಿಸ್ತೀವಿ. ಸೊ ನೋಡಿ, ಎಂಜಾಯ್ ಮಾಡಿ. ನೋಡಿ, ಈಗ ನಾವು ಗೌರಿ ಎಲ್ಲ ಡಿನ್ನರ್ ಪಾರ್ಟಿ ಮಾಡ್ತಾಯಿದ್ವಿ. ಪಾಸ್ತಾ, ದಹಿ ಟಿಕ್ಕಿ ಮತ್ತು ಹೆಸರು ಬೇಳೆಯ ಪಕೋಡ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಗ್ರೇವಿ ಕೂಡ ಇತ್ತು, ಪನ್ನೀರ್ ಗ್ರೇವಿ ಮತ್ತು ಕಾಜು ಗ್ರೇವಿ ಮತ್ತು ಮಶ್ರೂಮ್ ಗ್ರೇವಿ ಹಾಗೂ ರಸಮ್ಮು, ಟೊಮೊಟೊ ಪಪ್ಪು, ವೈಟ್ ರೈಸು, ಪುಲಾವು ಮತ್ತು ದಮ್ ಬಿರಿಯಾನಿ ವೆಜ್ಜು, ರೋಟಿ ಇವೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ಸೂಪ್ ಕೂಡ ಇತ್ತು. ಹಾಗೆ ಐಸ್ ಕ್ರೀಮು, ರಸಗುಲ್ಲ, ಕೇಕು ಇವೆಲ್ಲ ಡಿನ್ನರ್ ಪಾರ್ಟಿಲಿತ್ತು. ನೋಡಿ, ಇದು ಸೂಪು. ಸೊ ರೋಟಿ ಕೇಳೋದವ್ರಿಗೆ ಅವರೇ ತಂದಾಕ್ತಾರೆ. ಏನು ಬೇಕೋ ನಾವೇ ಕೂಡ ಬಡಿಸ್ಕೊಂಡು ತಿನ್ಬೋದು. ಸೊ ಗಣೇಶ ಸೂಪ್ ಕುಡಿತಿದ್ದಾನೆ. ಸೊ ನಾವೇನೇನು ಪಾರ್ಟಿ ಡಿನ್ನರ್ ಮಾಡಿದ್ವಿ ಅವೆಲ್ಲ ತೋರಿಸ್ತೀವಿ. ಸೊ ನಾನು ವಿಡಿಯೋ ತೆಗಿತಾ ಇದ್ದೀನಿ. ಸೊ ನಾನು ರೋಟಿ ಮತ್ತು ಪನ್ನೀರ್ ಗ್ರೇವಿ ಮತ್ತು ಮಶ್ರೂಮ್ ಗ್ರೇವಿ ಸೊ ಎಲ್ಲ ತಿಂದೆ. ನೋಡಿ, ಬಂದಿರೋರೆಲ್ಲ ಸೊ ಡಿನ್ನರಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಏನೇನು ಬೇಕೋ ಅವರೇ ಬಡಿಸ್ಕೊಂಡು ತಿಂತಿದ್ದಾರೆ. ಸೊ ಪಾಪಡ್ ಕೂಡ ಇತ್ತು, ಕರ್ಡ್ ರೈಸು ಮತ್ತು ಮೊಸರು ಬಜ್ಜಿ ಕೂಡ ಇತ್ತು, ಪಿಕ್ಕಲ್ ಕೂಡ ಇದೆ. ಸೊ ಈ ಥರ ಪಾರ್ಟಿ ಫಸ್ಟ್ ಟೈಮ್ ನಾವು ನೋಡಿರೋದು. ಸೊ ಅವರೇ ಏನು ಬೇಕೋ ಅದು ಬಡಿಸ್ಕೊಂಡು ತಿನ್ನೋದು. ನೋಡಿ, ರಾಮಕೃಷ್ಣ ಐಸ್ ಕ್ರೀಮ್ ತಿಂತಾನೆ. ಈಗ ಗೌರಿ ಕೂಡ ಐಸ್ ಕ್ರೀಮ್ ಹಾಕ್ಕೊತಿದ್ದಾಳೆ. ಗೋಡಂಬಿ ಹಾಕ್ಕೊಂಡ್ಲು, ಹಾಗೂ ಗ್ರೇಪ್ಸ್ ಕೂಡ ಹಾಕ್ಕೊಂಡ್ಲು, ಡ್ರೈ ಗ್ರೇಪ್ಸ್. ಸೊ ಕೇಕ್ ಹೋಯ್ತು. ನೋಡಿ, ರಸಗುಲ್ಲ ಕೂಡ ಇದೆ. ಸೊ ಕೇಕ್ ತಿನ್ನೋದು ಕೇಕ್ ಕೂಡ ತೊಗೊಂಡು ತಿನ್ಬೋದು. ಸೊ ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಸೊ ಊಟ ಎಲ್ಲ ಆಯಿತು. ಸೊ ಎಲ್ಲರೂ ಬಂದಿದ್ದರು, ಕರೆದವರೆಲ್ಲ. ಸೊ ಎಲ್ಲರೂ ನಾಮಕರಣ ಆದಮೇಲೆ ಡಿನ್ನರ್ ಮಾಡ್ತಿದ್ದಾರೆ. ನನಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ರಸಗುಲ್ಲ ಕೂಡ ತೊಗೋತಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಡಿನ್ನರ್ದು ಪ್ರತಿಯೊಂದು ಐಟಮು ತುಂಬ ರುಚಿಯಾಗಿ ತುಂಬ ಸೂಪರಾಗಿತ್ತು. ನೋಡಿ, ಗಣೇಶ ಕೂಡ ತಿಂತಿದ್ದಾನೆ. ಸೊ ಈಗ ನಾನು ಲಾಸ್ಟಲ್ಲಿ ಸೂಪ್ ಕುಡಿತಾ ಇದ್ದೀನಿ. ಫಸ್ಟು ಪಾಸ್ತಾ ಎಲ್ಲ ತಿಂದೆ. ಸೊ ಈಗ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಸೂಪ್ನ ಕುಡಿತಿದ್ದೀನಿ. ಕೂಡ ಸೂಪರ್ ಆಗಿತ್ತು.
ನಿಮಗೆ ಈ ಐಟಮಲ್ಲೆಲ್ಲ ಯಾವುದು ತುಂಬಾ ಇಷ್ಟ ಐಟಮು? ಸೊ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಗಣೇಶ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಸೊ ಐಸ್ ಕ್ರೀಮ್ಗೆ ಒಣ ದ್ರಾಕ್ಷಿ ಮತ್ತು ಚಾಕ್ಲೇಟ್ ಸಿರಪ್ಪು, ಚಾಕ್ಲೇಟ್ ಚಿಪ್ಸ್ ಕೂಡ ಅಂತಾರಲ್ಲ ಅದು ಕೂಡ ಇಕ್ಕಿದ್ರು. ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ. ಗೋಡಂಬಿ ಕೂಡ ಇತ್ತು, ಅದು ಕೂಡ ಐಸ್ ಕ್ರೀಮ್ಗೆ ಹಾಕ್ಕೊಂಡು ತಿಂತಿದ್ದಾನೆ ನೋಡಿ. ಚಾಕ್ಲೇಟ್ ತಿಂದ ಚೆನ್ನಾಗಿಲ್ಲ ಅಂತ ಅವನು. ಸೊ ನಮ್ಗೆ ಅಷ್ಟು ಚಾಕ್ಲೇಟ್ ಇಷ್ಟ ಆಗಲ್ಲ. ಸೊ ಈಗೆಲ್ಲ ತಿಂದಾಯಿತು. ಸೊ ನೋಡಿ, ಇಲ್ಲಿ ಕೈ ಇಕ್ಕರೆ ಸಾಕು, ಕೊಳಯಲ್ಲಿ ನೀರು ಬರುತ್ತೆ. ಸೊ ಕೈ ತೆಗಿದ ತಕ್ಷಣ ನಿಂತೋಗುತ್ತೆ. ಮತ್ತು ಟಿಶ್ಯೂಲಿ ಕೈನ ಒರೆಸ್ಕೊಂಡು, ಸೊ ಅಲ್ಲಿ ಇರೋದು ಕೈ ಇದ್ದರೆ ಬಿಸಿಲಿ ಕೈಯನ್ನೆಲ್ಲ ಒಣಗಿಸುತ್ತೆ, ಬಿಸಿ ಹಬೆ ಬಂದು. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಎಲ್ಲ ಡಿನ್ನರ್ ಆಯಿತು. ಸೊ ಫೋಟೋ ತಕ್ಕೋತಾ ಇದ್ದೀನಿ ನಾನು ಗೋಡಿ ಸೆಲ್ಫಿದು. ಮತ್ತು ತುಂಬ ಒಳ್ಳೊಳ್ಳೆ ಸೀನ್ಗಳಿತ್ತಲ್ಲ, ಸೊ ಅಲ್ಲೆಲ್ಲ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡ್ವಿ. ಸೊ ಈ ಹೋಟ್ಲು ಹೊರಗಡೆ ಹೇಗೆಲ್ಲ ಇದೆ ಅದು ಕೂಡ ತೋರಿಸ್ತೀವಿ. ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನೋಡಿ, ರಾಮಕೃಷ್ಣ ಗಣೇಶ ಇವರು ಕೂಡ ಫೋಟೋ ತಕ್ಕಿಸ್ಕೊಂಡ್ರು. ನಾವೇನು ಕಮ್ಮಿ, ನಮ್ಮದು ಫೋಟೋ ವಿಡಿಯೋ ಇರಲಿ ಅಂತ. ಸೊ ಮೆಟ್ಲಿಂದ ಇಳಿದು ಬರ್ತಾಯಿದ್ದೀವಿ. ಸೊ ಹೋದಾಗ ಲಿಫ್ಟಲ್ಲಿ ಹೋಗಿದ್ವಿ, ಎಲ್ಲ ನೋಡ್ಕೊಂಬರೋಣ ಅಂತ. ಸೊ ನಾನು ಗೌರಿ ಇಬ್ಬರು. ಸೊ ಅವ್ರಿಗೆ ಗಿಫ್ಟ್ ಕೂಡ ಕೊಟ್ಟಿದ್ದು. ಈ ವಿಡಿಯೋ ಎಂಡಲ್ಲಿ ಏನು ಗಿಫ್ಟ್ ಕೊಟ್ಟಿದ್ರು ಅಂತ ತೋರಿಸ್ತೀನಿ ನೋಡಿ. ನನಗೊಂದು, ಗೌರಿಗೊಂದು, ಮತ್ತು ಬಂದಿರೋರಿಗೆಲ್ಲ ಗಿಫ್ಟ್ ಕೊಟ್ಟರು. ತುಂಬ ಚೆನ್ನಾಗಿದೆಯಲ್ಲ ಈ ಹೋಟ್ಲು. ಶರ್ಟ್ ಆ್ಯಂಡ್ ಗ್ರ್ಯಾಂಡ್. ಸೊ ರಾಜಾಜಿನಗರದಲ್ಲಿ ಬರುತ್ತೆ, ಓರಿಯನ್ ಮಾಲ್ ಪಕ್ಕದಲ್ಲಿ. ಇಸ್ಕಾನ್ ತಾವೇ ಬರುತ್ತೆ, ರಾಜಾಜಿನಗರ ಇಸ್ಕಾನ್ ಇದೆಯಲ್ಲ ಅಲ್ಲೇ ಹತ್ತಿರ. ಸೊ ಇಲ್ಲೂ ಕೂಡ ತೆಗೆಸ್ಕೊಂಡ್ವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಇಲ್ಲಿ ಅದು ಇದು ಮಾರೋದು ಕೂಡ ಇತ್ತು, ಡ್ರೆಸ್ಗಳು, ಮೆಟೀರಿಯಲ್ಸ್ಗಳು ಎಲ್ಲ. ಸೊ ಅಲ್ಲೂ ನೋಡಿದ್ವಿ. ನೋಡಿ, ಇಲ್ಲಿ ಆಮೆ, ಚೆಸ್ ಆಡೋದು, ಮತ್ತು ತಾಜ್ ಮಹಲ್ ಕೂಡ ಇತ್ತು. ಸೊ ಮನೆ ಬಳಕೆ ವಸ್ತುಗಳು ಕೂಡ ಇಲ್ಲಿ ಮಾಡ್ತಿದ್ರು, ಬಟ್ಟೆಗಳೆಲ್ಲ ಡಿಸೈನ್ದು. ಫಸ್ಟ್ ಫ್ಲೋರಲ್ಲಿ. ತುಂಬಾ ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ಲಾಗಿ. ಮನೆಗೆಲ್ಲ ಡೆಕೋರೇಟ್ ಮಾಡೋಣ ವಸ್ತುಗಳು. ಸೊ ಆನೆ ಅಂತೂ ಬ್ಯೂಟಿಫುಲ್ಲಾಗಿದೆ. ಇದು ಅಷ್ಟು ತುಂಬಾ ಚೆನ್ನಾಗಿದೆ. ಸೊ ಮನೆಗೆ ತಿಕ್ಕೊಂಡ್ರೆ ಒಂದು ಮನೆಯ ಸೌಂದರ್ಯನೇ ಹೆಚ್ಚುತ್ತೆ ಅನ್ಬೋದು. ಸೊ ಇವೆಲ್ಲ ಮುಗಿದು ಸೊ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಹೊರಗಡೆನೂ ತೋರಿಸ್ತೀವಿ ನೋಡಿ. ಸೊ ರೌಂಡ್ ಆಗ್ತಿದೆ ಅಂತ 1-2 ರೌಂಡ್ ಹೊರಗಡೆ ಹೋಗೋದು ಒಂದ್ಸಲ ಬಂದ್ವಿ. ತುಂಬಾ ಚೆನ್ನಾಗಿತ್ತಲ್ಲ. ನೋಡಿ, 2 ರೌಂಡ್ ಹೋದ್ಮೇಲೆ ಹೊರಗಡೆ ಹೋದ್ವಿ. ಸೊ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಹೋಟ್ಲು, ಬ್ಯೂಟಿಫುಲ್ಲಾಗಿ. ಸೊ ಹೊರಗಿನ ದೃಶ್ಯ ನೋಡಿ.
ಇಲ್ಲಿ ಹಾಸ್ಪಿಟ್ಲು ಕೂಡ ಇದೆ, ಒಂದು ಒಟ್ಟು 11 ಥರ ಇದಿದೆ. ಅದರಲ್ಲಿ ಒಂದು ಹಾಸ್ಪಿಟ್ಲು ಕೂಡ ಇದೆ. ಸೊ ದೊಡ್ಡ ದೊಡ್ಡದು ಹೋಟ್ಲುಗಳಲ್ಲೆಲ್ಲ ಕ್ರಿಸ್ಮಸ್ಗೆ ನ್ಯೂ ಇಯರ್ ಕೂಡ ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹತ್ತಿರದಿಂದ ಕೂಡ ತೋರಿಸ್ತೀನಿ ನೋಡಿ ಇರಂತೆ. ಸೊ ಗಣೇಶ ಬರ್ಬೇಕಾದ್ರೆ ನಂದೊಂದು ವಿಡಿಯೋ ಇರಲಿ ಅಂತ ಇಲ್ಲಿ ಇಟ್ಕೊಂಡ. ನೋಡಿ ಈಗ ಹೊರಗಡೆ ಬಂದಿದ್ದೀವಿ. ಸೊ ಸುತ್ತಮುತ್ತಲಿನ ಪ್ರದೇಶ, ನಾವು ಯಾವ ಹೋಟ್ಲಿಗೆ ಹೋಗಿದ್ವಿ ಅಲ್ಲಿ ಎಲ್ಲ ತಕ್ಕೋತಾ ಇದ್ದೀವಿ. ಬನ್ನಿ ಇನ್ನೂ ಹತ್ತಿರದಿಂದ ಹೋಗಿ ಅಲ್ಲಿ ನೋಡೋಣ. ಸೊ ಎಲ್ಲ ಕಡೆ ಈ ಕಡೆನೂ ಕೂಡ ಹೋಟ್ಲು, ಅದು ಇದು ರೆಸ್ಟೋರೆಂಟ್ ಎಲ್ಲ ಇದೆ. ಸೊ ಟೈಮ್ ಆಗಿತ್ತು ರಾತ್ರಿ 10 ಗಂಟೆ. ಸ್ವಲ್ಪನೇ ತಕ್ಕೊಂಡಿದ್ದು. ಬನ್ನಿ ಮುಂದೆ ಹೋಗಿ ತೋರಿಸ್ತೀವಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿ. ನೀವು ಎಂದಾದರೂ ಈ ಸ್ಥಳಕ್ಕೆ ಭೇಟಿ ನೀಡಿದರೆ ನಮಗೆ ತಿಳಿಸಿ. ಸೊ ಕ್ರಿಸ್ಮಸ್ಸು ನ್ಯೂ ಇಯರ್ ಅಂಗವಾಗಿ ಜನ ಎಲ್ಲ ಬರ್ತಿದ್ರು. ಸೊ ಗೆಸ್ಟ್ ಗೋಯಿಂಗ್ ಕೂಡ ಇದೆ ನೋಡಿ, ರೈಲು ಮಕ್ಕಳದು. ಸೊ ಅಲ್ಲೇ ಓಡಾಡುತ್ತೆ. ಸೊ ನಾನು ಗೋರಿ ಕೂಡ ಇಲ್ಲಿ ಫೋಟೋ ಇಸ್ಕೊಂಡ್ವಿ, ವಿಡಿಯೋ ತೆಗೆಸ್ಕೊಂಡ್ವಿ. ಚೆನ್ನಾಗಿದೆಯಲ್ಲ, ಪುಟ್ಟರಲ್ಲಿ ಇಲ್ಲೇ ಓಡಾಡುತ್ತೆ. ಸೊ ಕುತ್ಕೊಳ್ಳೋಕೆ ಕೂಡ ಮರುತ್ತವ ಬೆಂಚ್ ಹಾಕಿದ್ದಾರೆ. ಸೊ ಅಲ್ಲೂ ಕೂಡ ಕುತ್ಕೋಬೋದು. ಸೊ ನ್ಯೂ ಇಯರ್ ಕ್ರಿಸ್ಮಸ್ದು ಟ್ರೀ ಕೂಡ ಮಾಡಿದ್ದಾರೆ ಲೈಟಲ್ಲಿ ನೋಡಿ. ಸೊ ನಾನು ಗುರಿ ಟಾಟಾ ಮಾಡ್ತಾಯಿದ್ದೀವಿ. ಸೊ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್. ಚೆನ್ನಾಗಿದೆ ಅಲ್ಲ. ಸೊ ಗಣೇಶ ರಾಮಕೃಷ್ಣನು ತೆಗೆಸ್ಕೊಂಡು ನಾನು 4 ಜನನು ಹೋಗಿದ್ವಿ. ಓರಿಯನ್ ಮಾಲ್ ನೋಡಿ. ಇದ್ರ ಪಕ್ಕದಲ್ಲೇ ಇದ್ದಿದ್ದು ಪಾರ್ಟಿ. ಸೊ ಒಂದು ಸುತ್ತು ವಿಡಿಯೋ ತಗೊಂಡು ತುಂಬಾ ಚೆನ್ನಾಗಿತ್ತು. ಅದ್ರ ನೈಟಲ್ಲಿ ಲೈಟ್ ಬೇರೆ ಇರ್ತಲ್ಲ, ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಗಾಂಧಿ ತಾತ ನೋಡಿ, ರೈಲ್ ಹೋಗ್ತಿದೆ, ಅದರಲ್ಲಿ ಮಕ್ಕಳೆಲ್ಲ ಕೂತಿದ್ದಾರೆ. ಕಂಬಿ ಏನಿರಲ್ಲ ಕೆಳಗಡೆ. ಸೊ ಹಾಗೆ ಸಿಂಪಲ್ ರೈಲು ಮಕ್ಕಳಿಗೋಸ್ಕರ. ಸೊ ಅವ್ರು ಎಂಜಾಯ್ ಮಾಡಲಿ ಅಂತ ನೋಡಿ. ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು. ಸೊ ಬೋಟಿಂಗ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಅಲ್ಲ, ಅಂತ ಆಳ ಏನಿಲ್ಲ. ಸೊ ಬೋಟಿಂಗ್ ಪ್ರಿಯರಿಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಸೊ ನೈಟಲ್ಲಿ ತುಂಬ ಚೆನ್ನಾಗಿದೆಯಲ್ಲ ಲೈಟೆಲ್ಲ. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಓರಾಯನ್ ಮಾಲ್ ಸುತ್ತಮುತ್ತ ತುಂಬಾ ಚೆನ್ನಾಗಿದೆಯಲ್ಲ. ಸೊ ನೋಡಿ ರೈಲ್ ಬರ್ತಿದೆ. ಸೊ ಅಲ್ಲಿ ಕೂತಿರೋರೆಲ್ಲ ತುಂಬ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ. ಸೊ ಈಗ ನಾವು ಕಾರ್ ಬುಕ್ಕಿಂಗ್ ಮಾಡ್ಕೊಂಡು ಸೊ ಮನೆಗೆ ಬರ್ತಾಯಿದ್ದೀವಿ. ಸೊ ಮನೆಗೆ ಬರಬೇಕಾದ್ರೆ ಸೊ ಅಲ್ಲಿ ಏನೇನಿತ್ತು ಅಂತ ಸೊ ಕಾರಲ್ಲೇ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ. ತುಂಬ ದೊಡ್ಡ ದೊಡ್ಡ ಮಾಲ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇತ್ತು.
ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ನಾಮಕರಣ ಮಾಡಿದ್ರಲ್ಲ ಅವರು ಏನು ಗಿಫ್ಟ್ ಕೊಟ್ಟರು ಅಂತ ಕೂಡ ತೋರಿಸ್ತೀನಿ, ಅದನ್ನು ಮಿಸ್ ಮಾಡಬೇಡಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ನೋಡಿ ಇಲ್ಲಿ 11 ಥರ ಏನೇನಿದೆ ಅದನ್ನೆಲ್ಲ ಬೋರ್ಡ್ ಹಾಕಿದ್ದಾರೆ. ಅದರ ಒಂದು ಅಪೋಲೋ ಹಾಸ್ಪಿಟ್ಲು ಕೂಡ ಇದೆ, ಮಿಕ್ಕಿದ್ದೆಲ್ಲ ಏನೇನೋ ಇದೆ. ಸೊ ನಾನು ಗೌರಿ, ಗಣೇಶ, ರಾಮಕೃಷ್ಣ ನಾವೆಲ್ಲ ಕಾರಲ್ಲಿ ಬರ್ತಾಯಿದ್ದೀವಿ ಮನೆಗೆ. ಸೊ 10:11 ಆಗಿತ್ತು. ಸೊ ರಸ್ತೆಯಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸೊ ಅಲ್ಲಿ ಸುತ್ತಮುತ್ತ ಏನಿದೆ ಅಂತ ನೋಡೋಣ ಅಂತ. ಸೊ ಎಲ್ಲರಿಗೂ ಬಾಯ್. ನೋಡಿ ಒರಾಯನ್ ಮಾಲ್. ಸೊ ಇಲ್ಲೂ ಕೂಡ ಬೋರ್ಡ್ ಇದೆ ಬಿಲ್ಡಿಂಗು. ಸೊ ಅದರ ಹಿಂದೆ ಕೂಡ ಇತ್ತು. ಸೊ ಏನೇನಿತ್ತು ಅಂತ ಸುತ್ತಮುತ್ತ ಎಲ್ಲ ಮಾಡ್ಕೊಂಡ್ವಿ. ಈಗ ನೋಡಿ ಅವ್ರು ಏನು ಗಿಫ್ಟ್ ಕೊಟ್ಟರು ಗೊತ್ತಾ? ಲಡ್ಡು ಗೋಪಾಲಕೃಷ್ಣನ ಫೇಮ್ ಇರೋ ಒಂದು ಸಿಲ್ವರ್ ಫೇಮ್ ಇರೋದು ಕೊಟ್ಟರು. ಅಂಬೆಗಾಲ್ ಕೃಷ್ಣ ಲಡ್ಡು ಇಟ್ಕೊಂಡು ತಿಂತಾ ಇರೋದು ತುಂಬ ಚೆನ್ನಾಗಿದೆಯಲ್ಲ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ, ಜೈ ಶ್ರೀ ರಾಧೆ ಕೃಷ್ಣ, ಜೈ ಕೃಷ್ಣ.